ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಒಳಗಡೆ ಇರಬೇಕಾದ್ರೆ ಈಗ ಹೊರಗಡೆ ಬಂದ ಮೇಲೆ ಏನು ಅನಿಸ್ತಾ ಇದೆ? ನನಗೇನು ಅನ್ನಿಸ್ತಾ ಇಲ್ಲ. ಹೊರಗಡೆ ಜನ ಕಾಮಿಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಒಳಗಡೆ ನಾವು ಸಮ್ಟೈಮ್ಸ್ ಖುಷಿ ಪಟ್ಟಿದ್ದೀವಿ, ಸಮ್ಟೈಮ್ಸ್ ಅದು ಇರಿಟೇಷನ್ ಆಗಿದೆ. ಬಟ್ ಜನ ಖುಷಿ ಪಡ್ತಾ ಇರಲ್ಲ ಅಷ್ಟೇ ಸಾಕು. ಔಟ್ಸೈಡ್ ತುಂಬಾ ಟಾಕ್ ಇದೆ. ಹೌದು, ಎಲ್ಲ ಗಿಲ್ಲಿ ಅಂತ ಅಲ್ಲ, ನೀವು ಪ್ರತಿ ಸಲ ಬಿಗ್ ಬಾಸ್ ಬಗ್ಗೆನೇ ಅದು ಟಾಕ್. ನೀವು ಲಾಸ್ಟ್ ಟೈಮ್ ಜಗದೀಶ್ ಅವ್ರು ನೋಡ್ಬೋದು, ಅವ್ರು ಇಡೀ 18 ಡೇಸ್ ಎಷ್ಟು ಟಾಕ್, ಅವ್ರು ಎಲ್ಲೇ ಕಾಣಿಸಿದ್ರು ಮಿಲಿಯನ್ ವ್ಯೂಸ್ ಆಗ್ತಾ ಇತ್ತು. ಬಟ್ ಅದಾದಮೇಲೆ ಅದೇನೇನೋ ಆಯಿತು, ಅದನ್ನು ನಾವು ಹೇಗೆ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 18 ಡೇಸ್ಗೆ ಅವ್ರು ಅಷ್ಟೊಂದು ಹವಾ ಕ್ರಿಯೇಟ್ ಮಾಡಿದ್ರು, ಬಟ್ ಏನೇನೋ ಮಾಡ್ಕೊಂಡು ಎಡವಟ್ ಆಯಿತು. ಸೊ ಹಾಗೆ ಪ್ರತಿ ಸಲ ಬಿಗ್ ಬಾಸ್ ಫೀವರ್ ಅದು ಇಲ್ಲಿ ಇರ್ಬೋದು, ಜಗದೀಶ್ ಇರ್ಬೋದು, ಅಥವಾ ಡ್ರೋನ್ ಪ್ರತಾಪ್, ಒಬ್ಬೊಬ್ಬರನ್ನ ಜನ ತುಂಬ ಇಷ್ಟಪಡ್ಬಿಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಸೀಸನ್ ಬಂದಾಗ ಇನ್ನೊಬ್ರು ಇಷ್ಟ ಆಗ್ತಾರೆ. ಇದನ್ನೆಲ್ಲ ಹೇಳಿದ್ರೆ ಜಾನ್ವಿ ಉಟ್ಕೊಳ್ತಿದ್ದಾಳೆ ಅನ್ಕೋಬೋದು, ಇದು ಉಟ್ಕೊಳ್ಳೋದ್ರಲ್ಲಿ ಏನಿಲ್ಲ, ರಿಯಲ್ ಫ್ಯಾಕ್ಟ್ ಅಷ್ಟೇ. ಬಿಗ್ ಬಾಸ್ ಫೀವರ್ ಇದ್ದಾಗ ಕೆಲವೊಬ್ಬರನ್ನ ಜನ ತುಂಬ ಇಷ್ಟಪಡೋದು ಸಹಜ. ಹಾಗೆ ಗಿಲ್ಲಿಗೆ ಇಷ್ಟಪಡ್ತಾ ಇದ್ದಾರೆ. ಗಿಲ್ಲಿ ಟೈಮಿಂಗು, ಕಾಮಿಡಿ ಎಲ್ಲ ಖುಷಿನೇ. ಅದು ಜನ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರಲ್ಲ ಒಂದು ಶೋಗೆ, ಅಂದರೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ 2000 ಬಿಗ್ ಬಾಸ್ ಸೀಸನ್ 13 ಬಂದಾಗ ಇನ್ಯಾರು ಇಷ್ಟ ಆದರೆ ಅವ್ರಿಗೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಖುಷಿ, ಜನ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅಷ್ಟೇ. ಟಾಪ್ 3 ಯಾರು ಬರ್ತಾರೆ ಮೇಡಮ್ ನಿಮ್ಮ ಅನಿಸಿಕೆ ಪ್ರಕಾರ? ಟಾಪ್ 3ಗೆ ಗೊತ್ತಿಲ್ಲ. ಇದೇ ಟ್ರೆಂಡಲ್ಲಿ ಹೋದರೆ ಗಿಲ್ಲಿ, ಅಶ್ವಿನಿ ಆ್ಯಂಡ್ ರಕ್ಷಿತಾ ಬರ್ಬೋದು. ಬಟ್ ದಿನ ಚೇಂಜಸ್ ಆಗ್ತಾನೆ ಇರುತ್ತೆ, ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ಸಣ್ಣದೇನೋ ಮಾಡಿದಾಗ ಜನಕ್ಕೆ ಇರಿಟೇಟ್ ಆಗುತ್ತೆ. ಇದೇ ಟ್ರೆಂಡಲ್ಲಿ ಹೋದರೆ ಬರ್ಬೋದು, ಯಾಕಂದರೆ ಇನ್ನೂ 60 ಡೇಸ್ ಇರ್ಬೋದು ಅನ್ಸುತ್ತೆ, 60-50 ಡೇಸ್. ಅಷ್ಟೊತ್ತಿಗೆ ಏನು ಬೇಕಾದರೂ ಚೇಂಜ್ ಆಗ್ಬೋದು, ಯಾರು ಬೇಕಾದ್ರೂ ಹೀರೋ ಆಗ್ಬೋದು, ಯಾರು ಬೇಕಾದ್ರೂ ವಿಲನ್ ಆಗ್ಬೋದು. ಬಟ್ ಇವು 3 ಜನ ಇರ್ತಾರೆ ಅಂತ ಆ್ಯಸ್ ಆಫ್ ನಾವು ಫೈನಲ್ಗೆ ಯಾರು ವಿನ್ ಆಗ್ಬೋದು ಅಂತಾನೆ. ಸೊ ಈಗಿನ ಟ್ರೆಂಡಲ್ಲಿ ಮಾತ್ರ ಗಿಲ್ಲಿನೇ ವಿನ್ ಆಗ್ಬೋದು. ಈ ವಾರ ಯಾರು ಔಟ್ ಆಗ್ಬೋದು ಅನ್ಸುತ್ತೆ? ಈ ವಾರ ಯಾರು ಔಟ್ ಆಗ್ಬೋದು ಅಂತ ನನ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಪ್ರಕಾರ ಇದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದು, ಇವಾಗ ಸ್ಪಂದನ ಆ್ಯಂಡ್ ಅಭಿ ಕ್ಯಾಪ್ಟನ್ ಆಗಿದ್ದಾರೆ. ಅಂದರೆ ಈ ವಾರ ಅವರು ನಾಮಿನೇಷನ್ ಇದ್ದೇ ಇದ್ದಾರೆ. ಸೊ ಅಭಿ ಮೋಸ್ಟ್ಲಿ ಹೋಗ್ಬೋದು, ಕ್ಯಾಪ್ಟನ್ ಆದ್ರೂ ಕಳಿಸ್ಬೋದು ಅಂದ್ಕೊಂಡಿದ್ವಿ. ಒಂದು ವೇಳೆ ಕ್ಯಾಪ್ಟನ್ ಆಗಿರೋದ್ರಿಂದ ತೆಗಿಬಾರ್ದು ಅಂದರೆ ಇದು ಮಾಡು ಹೋಗ್ಬೋದಾ ಅಂತ, ಅಥವಾ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ನೀವು ನೋಡೇ ಇಲ್ಲ. ನಾನು ಆ್ಯಕ್ಚುಲಿ ಪ್ರೋಮೋಸ್ ಅಷ್ಟೇ ನೋಡ್ತಾ ಇರೋದು, ಕರೆಕ್ಟಾಗಿ ನೋಡ್ತಿಲ್ಲ. ಪ್ರೋಮೋದಲ್ಲಿ ನೋಡ್ತಾ ಇದ್ದೀನಿ. ಈಗ ನೀವು ಔಟ್ಸೈಡ್ ಬಂದಮೇಲೆ ಅಶ್ವಿನಿ ಅವ್ರು ಏನಾದ್ರು ಒಂಟಿ ಆದ್ರು ಅಂತ ಅನಿಸ್ತಾ ಇದೆಯಾ ಮೇಡಮ್? ಇಲ್ಲ, ಅವ್ರಿಗೆ 1 ದಿನ 2 ದಿನ ಆ ಥರ ಫೀಲ್ ಆಗ್ಬೋದು, ಅವ್ರಿಗೂ ಅದು ಗೊತ್ತಿರುತ್ತೆ ಆಟ ಅಂತ. ಸೊ ಅದು ಕಮ್ಯಾಕ್ ಆಗಲೇಬೇಕು. ಅಲ್ಲಿ ಇದ್ದಾಗ 2 ಡೇಸ್ ಮಿಸ್ ಆಗುತ್ತೆ. ಇವತ್ತು ಸುದ್ದಿ ಅವ್ರು ಹೋದಾಗ ನಮಗೆ ಬೇಜಾರಾಗ್ತಾ ಇತ್ತು. ಆಮೇಲೆ ಆಟ ಆಡಬೇಕು ಅಂದಾಗ ಇದು ಆಟ ಆಡ್ಬೇಕು.